ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಬರೀ ಆಕ್ಟಿಂಗ್ ಅಂತ ಹೋದಾಗ ನಮ್ಗೆ ಎಲ್ಲಾನು ಚೆನ್ನಾಗಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಣಕಾಸಿನ ವಿಚಾರದಲ್ಲಿ ಸೋನಾಲ್ ಅವರು ಎಷ್ಟು ಸೂಕ್ಷ್ಮವಾಗಿರ್ತಾರೆ, ಎಷ್ಟು ಮುಂಜಾಗೃತವಾಗಿ ಯೋಚನೆ ಮಾಡ್ತಾರೆ ಅಂತ? ಅದು ಒಂದು ವಿಷಯದಲ್ಲಿ ಐ ಆಮ್ ವೆರಿ ಬ್ಯಾಡ್. ಹ್ಮ್. ನಾನು ಎಲ್ಲ ನನ್ನ ಜೊತೆ ವರ್ಕ್ ಮಾಡಿದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಹ್ಮ್. ಐ ಆಮ್ ಸಿನ್ಸ್ ನಾನು ತುಂಬಾ ಒಂದ್ ಸ್ವಲ್ಪ ಇಮೋಷನಲ್ ಪರ್ಸನ್ ಆಗಿದ್ದರಿಂದ ತುಂಬಾ ಕಡೆ ನಾನು ಎಷ್ಟೋ ಪೇಮೆಂಟ್ಸ್ ನ ಬಿಟ್ಬಿಟ್ಟಿದ್ದೀನಿ. ಹ್ಮ್. ಸಿನಿಮಾ ಅಯ್ಯೋ ವರ್ಕ್ ಆಗ್ಲಿಲ್ಲ, ಇವಾಗ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಎಷ್ಟೋ ಆ ತರ ಮಾಡಿದ್ರೆ ತುಂಬಾ ಮಾಡ್ಬೋದಿತ್ತು ಹ್ಮ್. ನಂಗೆ. ಐ ಲೆಫ್ಟ್ ಅ ಲಾಟ್ ಆಫ್ ಮನಿ. ಹ್ಮ್. ಬಟ್ ಇಟ್ಸ್ ಓಕೆ, ನನ್ಗೆ ಆ ಸಿನಿಮಾ ಒಂದ್ ಹೆಸರು ಕೊಡ್ತಾ ಸಾಕು. ನನ್ಗೆ ನಾನು ಹ್ಮ್. ದುಡ್ಡುದು ಇವತ್ವರೆಗೂ ಆ ಒಂದು ಕೋಟ್ ನ ಫಾಲೋ ಮಾಡ್ತೀನಿ. ಹ್ಮ್. ನೆವರ್ ಫಾಲೋ ಮನಿ, ಮನಿ ವಿಲ್ ಫಾಲೋ ಯು ಅನ್ನೋದಿದೆ, ಅದು ನಿಜ. ನನ್ ದೇವ್ರು ಯಾವತ್ತೂ ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ. ಹ್ಮ್. 3 ಹೊತ್ತು ಊಟ ಇದೆ, ಖುಷಿಯಲ್ಲಿದ್ದೀನಿ. ನನ್ಗೆ ಏನ್ ಬೇಕು ನೆಸೆಸಿಟಿಗಿಂತ ದೇವ್ರು ಆಕ್ಚುಲಿ ಲಕ್ಸುರಿನೇ ಕೊಟ್ಟಿದ್ದಾರೆ ನನಗೆ. ಐ ಥ್ಯಾಂಕ್ ಗಾಡ್ ಫಾರ್ ಇಟ್. ಬಟ್ ನಾನ್ ಯಾವತ್ತು ದುಡ್ಡು 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 ಮತ್ತೆ ಖರ್ಚು ಮಾಡೋದಕ್ಕೆ 2 ಸರ್ತಿ ಯೋಚನೆ ಮಾಡಲ್ಲ ಸರ್. ಹ್ಮ್. ನಾನ್ ಏನ್ ಊಟಕ್ಕೆ ಎಲ್ಲಾದ್ರೂ ಹೋಗ್ತೀವ, ಐ ವಾಂಟ್ ದ ಟೇಬಲ್ ಟು ಬಿ ಫುಲ್. ಹ್ಮ್. ನಾನ್ ನನ್ನ ಸ್ಟಾಫ್ ಜೊತೆ ಇವಾಗ ಶೂಟಿಂಗ್ ಆದ್ಮೇಲೆ ಸ್ಟಾಫ್ ಜೊತೆ ಎಲ್ಲಾದ್ರೂ ಹೋಗ್ತೀನ, ನನ್ ಅಯ್ಯೋ ಇವಾಗ ಅಲ್ಲಿ ಹೋದ್ರೆ ಇಷ್ಟು ಖರ್ಚಾಗುತ್ತಲ್ಲ. ಒಂದೇ ಒಂದು ನಾನು ಸ್ವಲ್ಪ ಇದಂದ್ರೆ ಬೇರೆಯವ್ರಿಗೆ ಖರ್ಚು, ನನ್ಗೆ ಖರ್ಚು ಮಾಡಕ್ ಸ್ವಲ್ಪ ಯೋಚನೆ ಮಾಡ್ತೀನಿ. Okay. ನಾನು ಶಾಪಿಂಗು ಎಲ್ಲ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಜನರಲಿ ನನ್ಗೆ ಅಂತ ಮಾಡೋದು ನನ್ ಸ್ವಲ್ಪ ಕಮ್ಮಿ.